ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರ NS ಎಜುಕೇಷನ್ ಚಾನಲ್. ಇವತ್ತು ನಾವು ಅರ್ಥಶಾಸ್ತ್ರ ಸೆಕೆಂಡ್ PU ಅರ್ಥಶಾಸ್ತ್ರ ವಿಷಯದ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಮೊದಲ ಪಾಠ ಪರಿಚಯದ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ 4 ಅಂಕದ ಪ್ರಶ್ನೆಗಳನ್ನು 12 ವಾಕ್ಯಗಳಲ್ಲಿ ವಿವರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರರು, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆನಪಿರಲಿ, ಈ ಪ್ರಶ್ನೆ 2025 ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿತ್ತು. ಫ್ರೆಂಡ್ಸ್, ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲಲ್ಲಿ ಇಂಗ್ಲಿಷ್, ಹಿಸ್ಟ್ರಿ, ಕನ್ನಡ, ಎಕನಾಮಿಕ್ಸ್ ಎಲ್ಲ ವಿಷಯದ ನೋಟ್ಸ್ಗಳು ಲಭ್ಯವಾಗಿರುತ್ತವೆ. ಎರಡನೇ ಕ್ವಶನ್, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ಮತ್ತು ಅವುಗಳನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿ ಮೂರು ಹಂತವಾಗಿ ಉತ್ತರಿಸಬೇಕಾಗುತ್ತದೆ. ಮೊದಲನೇದಾಗಿ ಏನೇನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಎರಡನೇದಾಗಿ ಹೇಗೆ ಉತ್ಪಾದಿಸಲಾಗುತ್ತದೆ. 3 ಯಾರಿಗಾಗಿ ಸರಕುಗಳನ್ನು ಉತ್ಪಾದಿಸಬೇಕು. ಈ 3 ಹಂತಗಳನ್ನು ವಿವರಿಸಬೇಕಾಗುತ್ತದೆ. ಈ ಪ್ರಶ್ನೆ ಉತ್ತರವನ್ನು ನಾನು ಬೇರೆ ವಿಡಿಯೋ ಮಾಡಿ ತಿಳಿಸುತ್ತೇನೆ. ಹಾಗೆ ಮೂರನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. ಇವೆರಡೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಇವೆರಡನ್ನ ನಾನು ಬೇರೆ ವಿಡಿಯೋದಲ್ಲಿ ಮಾಡಿ ನಿಮಗೆ ತಿಳಿಸುತ್ತೇನೆ. ನೀವು ಬರೀ ಇಷ್ಟು ಬರೆದರೆ ಸಾಕು. 4 ಅಂಕಕ್ಕೆ ಕೇವಲ 2 ಆದರೂ 3 ಆದರೂ ಅಂಕವನ್ನು ಕೊಡುತ್ತಾರೆ. ಆದರೆ 4ಕ್ಕೆ 4 ಅಂಕ ಬೇಕಾದರೆ ನಾನು ಬೇರೆ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. ಇದು ನಿಮ್ಮ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ಸ್ ಹಾಗೆ ಪ್ರಿಪರೇಟರಿ ಆನ್ಯುವಲ್ ಎಕ್ಸಾಮ್ಗೆ ಬರುತ್ತದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್, ನೆನಪಿಟ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 4, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ. ಪ್ರಶ್ನೆ ಸಂಖ್ಯೆ 5, ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ. ಈ ಪ್ರಶ್ನೆ 2026 ಆನ್ಯುವಲ್ ಎಕ್ಸಾಮಲ್ಲಿ ಬಂದಿತ್ತು. ತುಂಬ ಇಂಪಾರ್ಟೆಂಟ್, ಅಭ್ಯಾಸ ಮಾಡಿ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ.